ಕುಂಟೆ ಈ ಥರ ಚಾನಲ್ ರೋಡು, ಚಾನಲ್ ರೋಡ್ಗೆ ಎರಡು ಸೈಡ್ ರೋಡ್ ಬರುತ್ತೆ. 30 ಕುಂಟೆ. ಸೊ ಹತ್ರದಲ್ಲೇ ದೇವೇಗೌಡ ಬಾಲಾರೆಡ್ ಇದೆ. ಒಂದು 42ರಿಂದ 45 ತೆಂಗಿನ ಮರ ಬರುತ್ತೆ. ಇವರು ಕ್ಲೀನ್ ಮಾಡಿಲ್ಲ, ಕ್ಲೀನ್ ಮಾಡಿಬಿಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸೋದು. ಸೊ ಫ್ರಂಟೇಜ್ ಬಂದ್ಬಿಟ್ಟು ನಿಮಗೆ ಇದೊಂದು 100 ಅಡಿ ಬರ್ತದೆ. ಲ್ಯಾಂಡ್ ಬಂದ್ಬಿಟ್ಟು ರೆಕ್ಟಾಂಗಲ್ ಸೈಜು. ಎಲ್ಲ ಫಲ ಕೊಡ್ತಿರುವಂಥ ಒಳ್ಳೆ ಜಾತಿ ಮರಗಳು, ಜೊತೆಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಪಕ್ಕದಲ್ಲೇ ಇದೆ. ಇದು ಮೆಟ್ಲಿಂಗ್ ರೋಡು, ಸುತ್ತಲೂ ನೋಡ್ಬೋದು ನೀವು. ಎಲ್ಲ ತೋಟ ಮಾಡ್ಕೊಂಡಿರುವಂಥ ರೈತರುಗಳು. ಇದು ಬಂದ್ಬಿಟ್ಟು 1 ಚೈನ್ ರೋಡು, ಬಟ್ ಅಂದರೆ ಮೆಟ್ಲಿಗೆ ಮಾತ್ರ ಸೆಂಟ್ರಲ್ಲಿ 20 ಅಡಿಗೆ ಹಾಕಿರೋದು. ಇದಕ್ಕೆ ಅಡ್ಜಸ್ಟೆಂಟ್ ಈ 30 ಗುಂಟೆ 42ರಿಂದ 45 ತೆಂಗಿನ ಮರ ಇರುವಂಥವು, ಒಳ್ಳೆ ಫಲ ಬಿಡ್ತಿರೋಂಥದ್ದು, ಒಳ್ಳೆ ನೀರಾವರಿ ಬೆಲ್ಟು. ಇದಕ್ಕೆ ಯಾವೇ ಬೋರ್ವೆಲ್ ಇಲ್ಲ. ಪಕ್ಕದಲ್ಲಿ ಒಂದು ದೇವೇಗೌಡ ಬ್ಯಾರೇಜ್ ಇದೆ. ಬ್ಯಾರೇಜಿಂದ ನೀರಿಂಗೆ ಪಿಕ್ ಮಾಡಿಕೊಂಡು ಈ ಮರಗಳನ್ನ ಬೆಳೆಸಿರೋದು. ಸೊ ಇಲ್ಲಿ ನೋಡ್ಬೋದು, ಇದ್ರ ಬ್ಯಾಕ್ ಸೈಡಲ್ಲಿ ಒಂದು 600 ಮೀಟ್ರಲ್ಲಿ ಊರಿದೆ. ಊರು ಪಾಸ್ ಮಾಡಿಕೊಂಡೇ ಬರಬೇಕು. ನಿಮಗೆ ಇದು ಮದ್ದೂರು ರಿಜಿಸ್ಟ್ರೇಷನ್ ಬರುತ್ತೆ. ಒಳ್ಳೆ ರೇಟ್ ಇದೆ. ಮದ್ದೂರು ತಾಲೂಕಲ್ಲಿ ಈ ಥರ ತೆಂಗಿನ ತೋಟ ಈ ರೇಟ್ ಇಲ್ಲವೇ ಇಲ್ಲ. ಜನರಲ್ ಪ್ರಾಪರ್ಟಿ. ಬಿಫೋರ್ ರಿಜಿಸ್ಟ್ರೇಷನ್ ಅಳತೆ ಬಸ್ ಎಲ್ಲ ಮಾಡಿಸ್ಕೊಡ್ತೀನಿ. ಸೊ ಊರಿಂದ ಒಂದು 600 ಮೀಟ್ರ್ ಇದೇ ಥರ ರೋಡ್ ಬರಬೇಕು. CC ರೋಡ್ ಇದೆ. CC ರೋಡಿಂದ ಹಿಂಗೆ ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೋತೀನಿ. ಮದ್ದೂರು ಅಲ್ಲಿ ತಲಾಕಲ್ಲಿ ತೊಗೋಬೇಕು ಜಮೀನು ಅನ್ನೋರಿಗೆ ನನ್ನ ಒಂದು ಬೆಸ್ಟ್ ಸಜೆಷನ್ನು. ನಿಮಗೆ ಕಣ್ಣು ಮುಚ್ಕೊಂಡು ಈ ಒಂದೊಂದು ಮರದಿಂದ ವರ್ಷಕ್ಕೆ ಮಿನಿಮಮ್ 2,000 ರೂಪಾಯಿ ರೆವಿನ್ಯೂ ಜನ್ರೇಟ್ ಆಗುತ್ತೆ. ಮಿನಿಮಮ್ಮು ಒಂದು 750 ರೂಪಾಯಿ. ನಿಮಗೆ ಗೊತ್ತಲ್ಲ, 2,000 ರೂಪಾಯಿ ಅಂತಂದ್ರೂ 45 ಮರದಿಂದ ಮಿನಿಮಮ್ 90 ಲಕ್ಷ. ನೀವೇನು ಎಕ್ಸ್ಟ್ರಾ ಫರ್ಟಿಲೈಸರು ನೀರು ಬಿಡೋದೇನು ಬೇಕಾಗಿಲ್ಲ. ಸೊ ರೆಂಟಲ್ಲಿ ಇನ್ಕಮ್ ಬಂದಂಗೆ ಬೆಂಗಳೂರಲ್ಲಿ ಬರುತ್ತೆ. ಒಳ್ಳೆ ಅಫೋರ್ಡಬಲ್ ಪ್ರೈಸ್ ಇದೆ. ಮದ್ದೂರು ತಾಲೂಕು ಈ ಥರ ಒಳ್ಳೆ ಪ್ರಾಪರ್ಟಿ. 30 ಕುಂಟೆ ರೇಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ.